ಇಂದು ಭಾರತದ ಹಬ್ಬ ಗಣರಾಜ್ಯೋತ್ಸವ. ನಿಮ್ಮೆಲ್ಲರಿಗೂ ಈ ಹಬ್ಬದ ಶುಭಾಶಯಗಳು. ಇದು ಭರತ ಭೂಮಿ, ಇದರಲ್ಲಿ ನಾವು ಹುಟ್ಟಿರುವವರೇ ನಾವೆಲ್ಲರೂ ಪುಣ್ಯವಂತರು. ಇವತ್ತು ಈ ಹಬ್ಬದ ಸಂದರ್ಭದಲ್ಲಿ ನನ್ನದೊಂದು ಚಿಕ್ಕ ಕವಿತೆ. ಯಾರು ಏನಾರು ಬಿಟ್ಟಿದ್ರೆ ಅನ್ಯಥಾ ಭಾವಿಸ್ಬೇಡಿ, ಇದು ಒಂದು ನನ್ನ ಚಿಕ್ಕ ಪ್ರಯತ್ನ ಅಷ್ಟೇ. ಓ ಬಸವನಗುಡಿ LIC ಆಗು ಮುಂದೆ ತಿರುಪತಿ ಅಂತೆ ದೊಡ್ಡ ಗುಡಿ. ಓ ಬಸವನಗುಡಿ LIC ಆಗು ಮುಂದೆ ತಿರುಪತಿ ಅಂತೆ ದೊಡ್ಡ ಗುಡಿ. ಇದರ್ಚಕರು ಶಿವಕುಮಾರಣ್ಣ, ಚಿಕ್ಕ ಅರ್ಚಕರು ಪ್ರಜಾಪತಿ ಅಣ್ಣ. ಇದಕ್ಕೆ ದೊಡ್ಡ ಅರ್ಚಕರು ಚಿಕ್ಕ ಅರ್ಚಕರು ಪ್ರಜಾಪತಿ ಅಣ್ಣ. ಇದಕ್ಕೆ ಟ್ರಸ್ಟ್ ಗಿರೀಶ್ ಅಣ್ಣ, ವೇಣುಗೋಪಾಲಣ್ಣ, ಸುರೇಶ್ ಅಣ್ಣ, ನಿಂಗಣ್ಣ, ರಘು ಅಣ್ಣ, ಡಿಒಗಳು ಮತ್ತು ಹೊಸ ಯುವ ಡಿಒಗಳು. ಇವರೇ ದೊಡ್ಡ ಟ್ರಸ್ಟಿಗಳು. ಈ ಗುಡಿಗೆ ಮುಖ್ಯ ಸೇವಾಕರ್ತರು ಯಾರು? ಗುಡಿಗೆ ಮುಖ್ಯ ಸೇವಾಕರ್ತರು ಯಾರು ಗೊತ್ತೇ? ಕವಿತಮ್ಮ, ಲಲಿತಮ್ಮ, ವೀರೇಜಮ್ಮ, ವೀರೇಶಣ್ಣ, ಮಾಧುರಿಯಮ್ಮ, ನಳಿನಮ್ಮ, ರತ್ನಮ್ಮ, ವಿದ್ಯಮ್ಮ, ನಳಿನಾಕ್ಷಿ ಮೇಡಮ್. ಈ ಗುಡಿಗೆ ಬಂದು ಹೋಗಿದ್ದಾರೆ ದೊಡ್ಡ ದೊಡ್ಡ ಮೇಧಾವಿಗಳು. ಈ ಗುಡಿಗೆ ಬಂದು ಹೋಗಿದ್ದಾರೆ ದೊಡ್ಡ ದೊಡ್ಡ ಮೇಧಾವಿಗಳು. ಕೃಷ್ಣವೇಣಿಯಮ್ಮ, ಪ್ರಕಾಶಣ್ಣ, ಚಂದ್ರಕಾಂತ ಮೇಡಮ್ ದೊಡ್ಡ ಮೇಧಾವಿಗಳು. ಈ ಗುಡಿಗೆ ದೊಡ್ಡ ಭಕ್ತಾದಿಗಳೇ ಪಾಲಿಸಿ ಹೋಲ್ಡರ್ಸ್, ಏಜೆಂಟ್ಸ್. ಈ ಗುಡಿಗೆ ದೊಡ್ಡ ಭಕ್ತಾದಿಗಳೇ ಏಜೆಂಟ್ಸ್ ಅಣ್ಣ, ಭಕ್ತಾದಿಗಳು. ರಾಘವೇಂದ್ರಣ್ಣ, ಕುಮಾರಣ್ಣ, ರಘು ಅಣ್ಣ, ಜಯಮಾಲಕ್ಕ ಏಜೆಂಟ್ರು. ಇನ್ನು ಎಲ್ಲ ಚಿಕ್ಕ ಚಿಕ್ಕ ದೊಡ್ಡ ದೊಡ್ಡ ಏಜೆಂಟ್ರು. ಇದ್ರ ಜೊತೆಗೆ ನಾನು ಇದಕ್ಕೆ ಭಕ್ತಾದಿಗಳು ಕಣ್ಣಣ್ಣ. ಇಂದು ನಾವೆಲ್ಲ ಸಂಕಲ್ಪ ಮಾಡೋಣ, ಈ ಗುಡಿಯನ್ನು ಆಕಾಶದೆತ್ತರಕ್ಕೆ ಬೆಳೆಸೋಣ. ಇನ್ನೂ ಹೆಚ್ಚು ಹೆಚ್ಚು ಪಾಲಿಸಿ ಹೋಲ್ಡರ್ ಭಕ್ತರು ಬರಲೆಂದು ದೇವರಲ್ಲಿ ಪ್ರಾರ್ಥಿಸೋಣ.